ಭಗವಾನ ಬೀರೇಶ್ವರ ಶಿವಸಿದ್ಧ ಬೀರೇಶ್ವರರ ಅತ್ಯಂತ ಸುಂದರವಾದಂಥ ಕಾಮಧೇನು ಕಲ್ಪವೃಕ್ಷಕ್ಕೆ ಸಮಾನವಾದಂಥ ಬೇಡಿದಿಷ್ಟಾರ್ಥವನ್ನ ಕರುಣಿಸುವಂತ ಮಹಿಮಾ ಪುರುಷ ಸದ್ಗುರು ಬೀರಲಿಂಗೇಶ್ವರ ಪುರಾಣವನ್ನ ತಾವು ಶ್ರವಣ ಮಾಡ್ತಾ ಇದ್ದೀರಿ. ದೇವರಾಗಬೇಕಾದ್ರೂ ಬಹಳ ಕಷ್ಟದ ರೀ, ಸುಮ್ಮೇನೆ ಆಗೋದಿಲ್ಲ. ಯಾರ್ದದು ಗಾಡಿ ಅಂತ ಸೌಂಡ್ದದು? ಅಲ್ಲ, ಸಾರ್ಕ ಬಂದಿಲ್ಲಿ ಚಾಲು ಮಾಡ್ಕೊಂಡು ಹೋಗ್ತಾನವರು. ಅಲ್ಲ, ಜ್ಞಾನದಾಸೋಕ್ ಇದೇನ್ ಡಿಸ್ಟರ್ಬ್ ಆಗ್ತದೆ ಅನ್ನೋದು ಗೊತ್ತಾಗ್ತದಿಲ್ಲ ಅವ್ರಿಗೆ. ಇದ್ರ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಬಹಳ ಅಭಿಮಾನ ಇರಬೇಕು. ಇದು ಆರ್ಕೆಸ್ಟ್ರಾ ಅಲ್ಲ, ತಮಾಷೆ ಅಲ್ಲ, ಆಟ ನಾಟಕ ಅಲ್ಲಿದು. ಇದರಂಥ ದೊಡ್ಡದ್ದು, ಇದರಂಥ ಪವಿತ್ರ, ಈ ಕಾರ್ಯಕ್ರಮದಷ್ಟು ಶ್ರೇಷ್ಠ ಮತ್ತೊಂದು ಜಗತ್ತಿನೊಳಗೆ ಯಾವುದಿಲ್ಲ, ಜ್ಞಾನ ದಾಸೋದಕ್ಕಿಂತಲೂ. ಯಾಕಂದ್ರೆ ವೈಯಕ್ತಿಕವಾಗಿ ನಾ ಮಾತಾಡಲ್ಲ. ಶ್ರೀಮದ್ ಭಗವದ್ಗೀತೆಯಲ್ಲಿ ಅರ್ಜುನನ ಕುರಿತು ಭಗವಾನ್ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ ಅಂತ. ಜಗತ್ತಿನೊಳಗ ಕೋಟಿ ವಿದ್ಯೆಗಳಿರಬಹುದು, 10,000 ಕೋಟಿ ವಿದ್ಯೆ ಇರಬಹುದು, ಆದರೆ ಜ್ಞಾನ ವಿದ್ಯೆಕ್ಕಿಂತಲೂ ಮಿಗಿಲಾದ ವಿದ್ಯೆ ಜಗತ್ತಿನೊಳಗೆ ಯಾವುದಿಲ್ಲ ಅಂತ ಪ್ರಮಾಣ ಕೊಡ್ತಾನೆ. ಆದ್ದರಿಂದ ಇದರ ಬಗ್ಗೆ ತಮಗೆ ಸ್ವಲ್ಪ ಗೌರವ ಇರಲಿ. ಏನ ಅಂತ ಮಹತ್ವ ಕೆಲಸ ಇದ್ರೂ ಕೂಡ ಸ್ವಲ್ಪ ಬೈಕನ್ನು, ಗಾಡಿಯನ್ನು ಸ್ವಲ್ಪ ದೂರ ನಿಲ್ಲಿಸಿ ತಾವು ಬಂದು ಆ ಕಾರ್ಯ ಮಾಡಿಕೊಂಡು ಹೋದ್ರೆ ಚಲೋ ಆಗ್ತದೆ. ತಾವು ಅದನ್ನು ಕಾಪಾಡಿಕೊಳ್ಬೇಕಂತ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೋಬಾರ್ದು. ಬಸವಣ್ಣಪ್ಪ, ನಿನ್ನಿನ ಪುರಾಣ ಎಲ್ಲಿಗೆ ಬಂದಿತ್ತಪ್ಪ? ಅರಮನೆಯೋಳು ಬಂಗಾರದ ತೊಟ್ಟಿಲದಲ್ಲಿ ಸರ್ವ ಪ್ರಜೆಗಳ ಮಧ್ಯದಲ್ಲಿ ಅತ್ಯಂತ ಗೌರವವಾಗಿ ಎಲ್ಲರ ಪ್ರೀತಿಗೆ ಪಾತ್ರನಾದ, ಎಲ್ಲ ಪ್ರಜೆಗಳ ಗೌರವಕ್ಕೆ ಯೋಗ್ಯನಾದ ಮಗು ಬೀರೇಶ ನಾಮಾಭಿಧಾನ ಮುಗಿದ ಮೇಲೆ ಒಂದು ಅರಗಳಿಗೆ ಸಹಿತ ಅರಮನೆಯೊಳಗೆ ಇರಲಾರ್ದಂಗಾತು. ನಮ್ಮ ಜೀವನದಲ್ಲಿ ಬಹಳ ಸಣ್ಣ ಪುಟ್ಟ ಕಷ್ಟಗಳನ್ನು ಬಂದರೆ ನಾವು ಬೇಜಾರು ಮಾಡಕ್ಕೆ ಹೋಗ್ತೀವಿ. ಆತ ಹೊಟ್ಟೆಯಾಗಿದ್ದಾಗನ ಶುರುವಾಗ್ಯದ್ರಿ ಕಷ್ಟ. ಸಾಮಾನ್ಯ ಅದನ್ನೆಲ್ಲ ಸಹಿಸ್ಕೊಂಡ.
ದಟ್ಟವಾದಂಥ ನಿರ್ಜಲವಾಗಿರತಕ್ಕಂಥ ಪ್ರದೇಶ. ವಟವೃಕ್ಷದ ಮೇಲೆ ತೊಟ್ಟಿಲವನ್ನು ಅರಣ್ಯದೊಳಗೆ ತೂಗುತ್ತಾ ಇದೆ. ಇರುವೆಗಳೆಲ್ಲ ಗಿಡದ ಬಡ್ಡೆ ರಕ್ಷಣೆ ಮಾಡುತ್ತಾವ. ಏಳು ಹೆಡೆ ಆದಿಶೇಷ 13 ದಿನದ ಮಗುವಾಗಿರತಕ್ಕಂಥ ಶಿವಸಿದ್ಧ ಬೀರೇಶನಿಗೆ ಹೆಡೆಯನ್ನ ಮೇಲೆ ನೆರಳು ಮಾಡುತ್ತದೆ. ಗಿಳಿಗಳೆಲ್ಲ ಜೋಗುಳ ಹಾಡುತ್ತವೆ. ಜೇನ ನೊಣಗಳೆಲ್ಲ ಅಮೃತದ ಗುಟಕವನ್ನು ತಂದು ಹಾಕ್ತಾ ಇದ್ದ. ಇದು ದೇವ್ರ ಕತೀರಿ. ದಿಬ್ಬಿ ಚಾಮರಾಯನ ಮಕ್ಕಳಾಗಿರತಕ್ಕಂಥ ಅಕ್ಕವ್ವ ಮಾಯವ್ವ ಪ್ರೌಢಾವಸ್ಥೆಗೆ ಬಂದಿದ್ರು. ತಾಯಿ ಶಾಂಭವಿ ತಂದೆಯಾಗಿರತಕ್ಕಂಥ ಚಾಮರಾಯನಿಗೆ ಇರುವರು ಹೇಳುತ್ತಾರೆ, ಅಪ್ಪ ಅಮ್ಮ, ಹೀಗೆ ನೀವು ಎಷ್ಟು ದಿನಗಳವರೆಗೆ ಕುರಿಗಳನ್ನು ಕಾಯ್ದು ಹೈರಾಣಾಗಿ ನಮ್ಮನ್ನು ಜೋಪಾನ ಮಾಡ್ತಾ ಇದ್ದೀರಿ? ನೀವು ನಮ್ಮನ್ನು ಇಷ್ಟೆಲ್ಲ ಬೆಳೆಸಿದಿರಿಲ್ಲ, ಇನ್ಮೇಲೆ ಆ ಕಾಯಕ ತಾವು ನಿಲ್ಲಿಸಬೇಕು. ಅಕ್ಕವ ಮಾಯಕ್ಕ ಹೇಳ್ತಾ ಇದ್ದಾರೆ ಅಪ್ಪನಿಗೆ, ಇನ್ಮೇಲೆ ಆ ಭಾಗ್ಯವನ್ನು, ಆ ಲಕ್ಷ್ಮಿಯನ್ನು, ಆ ಕುರಿಗಳನ್ನು ಕಾಯುವಂಥ ಹೊಣೆ ನಮ್ಮದು. ತಾಯಿ ತಂದೆಗಳು ನೀವು ಸುಖವಾಗಿ ಮಂದನಗಿರಿಯಲ್ಲಿ ಚೆನ್ನಾಗಿ ನೀವು ಸುಖವಾಗಿ ಬದುಕಬೇಕು. ನಾವು ಇವತ್ತಿನ ಹಿಡ್ಕೊಂಡು ಕುರಿಗಳನ್ನು ಕಾಯ್ತೀವಿ ಅಂತೇಳಿ ತಿಳ್ಕೊಂಡು ಆ ತಂದೆ ಕೈಯೊಳಗಿರತಕ್ಕಂಥ ಬಡಗಿ ಚಂದ್ರ ಕೊಡ್ಲಿಯನ್ನು ತಗೊಂಡು ಇಬ್ಬರು ಅಕ್ಕ ತಂಗಿಯರು ಕುರಿಗಳನ್ನು ಕಾಯಲಿಕ್ಕೆ ಕೊದಲಿಗೆ ನಂದನವನ ಕಾಡರುದ್ರ ಭೂಮಿ ಕಾಯ್ಲಿಕ್ಕೆ ಬರ್ತಾ ಇದ್ದಾರೆ. ಹೀಗನ್ಬೇಕ್ರಿ ಮಕ್ಕಳು ತಾಯಿ ತಂದೆಗೆ ಮನೆಯಾಗ. ಮಕ್ಕಳಾಗಿದ್ದವರು ಬಹಳ ಚೆನ್ನಾಗಿ ಕೇಳಬೇಕು. ಗಂಡು ಮಕ್ಕಳಾಗಿ ಹುಟ್ಟಿದ್ರೆ ತಾಯಿ ತಂದೆಗೆ ನಾವು ಎಂಥ ಸುಖ ಕೊಡಬೇಕನ್ನುವಂಥ ಜ್ಞಾನ ಬೇಕು. ಅವರನ್ನು ಮಣ್ಣಿಗೆ ಹೋಗೋ ತನಕ ಸುಣ್ಣ ಸುಣ್ಣ ಮಾಡಿ ಅವ್ರನ್ನ ಸುಟ್ಟು ಎಲ್ಲ ಹಿರ್ಕೊಂಡು ಬದುಕು ಮಕ್ಕಳಿದ್ರು ಅಂದ್ರೆ ಅವ್ರ ಮಕ್ಕಳಲ್ಲ, ಮಕ್ಕಳವರು. ಜ್ಞಾನ ಬಂದ ಮೇಲೆ ನಾವು ಸ್ವಲ್ಪ ಪರಿವಾರದ ಕಡೆ ಗಮನ ಹರಿಸಬೇಕು. ನಮ್ಮ ಸಲುವಾಗಿ ತಾಯಿ ತಂದೆಗಳು ತಮ್ಮ ಜೀವನ ಎಷ್ಟೊಂದು ಕಷ್ಟ ಮಾಡಿಕೊಂಡಿದ್ದಾರೆ. ಒಂದತ್ತು ಉಪವಾಸ ಬಿದ್ಕೊಂಡು ಕಣ್ಣಾಗಿನ ನಿದ್ದೆ ಕಳ್ಕೊಂಡು ಯಾವುದು ಹಬ್ಬ ಹುಣಿಮೆಗಳ ಲೆಕ್ಕಿಲ್ಲದನೆ ಸುಖದ ಸುಪ್ಪತ್ತಿಗೆಯನ್ನು ಬದಗಿಟ್ಟು ಮಕ್ಕಳವೇ ಸ್ವರ್ಗ, ಮಕ್ಕಳವೇ ನಮ್ಮ ಪಾಲಿನ ಸಮೃದ್ಧಿ ಅಂತ ಬೆಳೆಸಿದಂಥ ತಾಯಿ ತಂದೆಗಳಿಗೆ ಮಕ್ಕಳು ಸ್ವಲ್ಪ ಗಮನ ಮಾಡಬೇಕು. ಇಲ್ಲೆಲ್ಲ ಕತ್ತಿಲೇನು ಅವರು ಸೂರಮ್ಮ, ಅಕ್ಕವ್ವ, ಮಾಯವ್ವ. ಅಪ್ಪಾಜಿ, ಇನ್ಮೇಲೆ ನೀವು ಈ ಕಾಯಕ ಮಾಡೋದು ಬೇಡ. ನಾವು ಬಲಿಷ್ಠರಾಗೀವಿ, ನಮ್ಗೆ ವಯಸ್ಸು ಬಂದಿದೆ. ನಾವು ನೀವು ಮಾಡುವ ಕಾಯಕವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಚಂದ್ರಕೊಳ್ಳಿ ತಗೊಂಡು ಒಬ್ಬರು ಕೈಯಾಗ ಬಡಗಿ ತಗೊಂಡು ಅದೇ ವನಕ್ಕೆ ಕುರಿಗಳನ್ನು ಮೈಸಾಕ್ ಬರ್ತಾ ಇದ್ದಾರೆ. ದಟ್ಟಾರಣ್ಯದಲ್ಲಿ ಮೈಸ್ತಾ 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 ಮುಂದೆ ಹೋಗ್ತಾ ಇದ್ದಾರೆ. ತೊಟ್ಟಿಲೋಳು ಸಣ್ಣಾಗಿ ಅಳುವ ಮಗುವಿನ ಧ್ವನಿಯನ್ನ ಮಾಯಕ್ಕ ದೇವಿ ಕಿವಿಗೆ ಬೀಳ್ತಾ ಇದೆ. ಅಕ್ಕ, ಸುಮಾರು ದಿನಗಳಿಂದ ಅರಣ್ಯದಲ್ಲಿ ನಾವು ಕುರಿಗಳನ್ನು ಮೇಯಿಸ್ತಾ ಇದ್ದೀವಿ, ಆದ್ರೆ ಇವತ್ತು ಮಗು ಅಳುವಂತ ಧ್ವನಿ ಕೇಳಿ ಬರ್ತಾ ಇದೆಯಲ್ಲ, ಇದೇನು ಆಶ್ಚರ್ಯತ ಅಕ್ಕ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಹೌದು ಹೌದು, ನಾನು ಈ ಧ್ವನಿಯನ್ನು ಯಾವಾಗಲೂ ಕೇಳ್ತಾ ಇಲ್ಲ.
ಏನು ಆಶ್ಚರ್ಯ, ಎಲ್ಲಿಂದ ಬರ್ತೈತಿ ಅಂತ ಆ ಮಗು ಅಳುವ ಧ್ವನಿಯನ್ನ ಶೋಧನೆ ಮಾಡ್ತಾ ಅರಣ್ಯದೊಳಗೆ ಬರ್ತಾ ಇದ್ದಾರೆ. ಬಹು ಎತ್ತರವಾಗಿ ದಟ್ಟವಾಗಿ ಬೆಳೆದ ಬಂದ ಕಾಂಚಾಳ ಮರ ಅಂದ್ರೆ ವಟವೃಕ್ಷದ ಮೇಲೆ ಬಂಗಾರ ತೊಟ್ಟಿಲದೋಳು ಮುತ್ತಿನ ಕೊಂಚಿಗೆಯನ್ನು ಕಟ್ಟಗಂಡು ಕೈಕಾಲ ಬಿಚ್ಚಿ ಆಡ್ತಾ ಇರುವಂತ ಮಗು ನೋಡಿ ಗಾಬರಿ ಆಗುತ್ತಾರೆ. ಅಯ್ಯೋ ಶಿವ ಶಿವ, ಏನಿದು ಆಶ್ಚರ್ಯ ಸಂಗತಿ, ಇಂಥ ಅರಣ್ಯಗಳ ಮಧ್ಯದಲ್ಲಿ ಆವತಾಯಿ ಮಗನಿಗಿಂತ ಅರಣ್ಯಕ್ಕೆ ತಂದು ತಳ್ಳಿರಬೇಕು. ಇದನ್ನು ಕಳ್ಳಕಾಕರ ಕುಟಿಲಕಾರ ಸ್ಥಾನವೋ ಅಥವಾ ಏನಿದು? ಅನೇಕ ರೀತಿ ವಿಚಾರ ಮಾಡೋದ್ರೊಳಗೆ ಆ ಮಗುವನ್ನ ನನಗೆ ಬೇಕು ಅಂತ ಮಾಯಕ್ಕಂತಾಳ, ಅಕ್ಕವಂತಾಳಿಲ್ಲ ನಾನು ದೊಡ್ಡಕ್ಕೆ, ಆ ಮಗು ನನಗೆ ಬೇಕಂತ ತಿಕ್ಕಿ ಅಂತ. ಇಬ್ಬರಲ್ಲಿ ವಾದ ಚಾಲೋ ಆತು. ಅಲ್ಲಿಂದ ಒಬ್ಬ ಪುಣ್ಯಾತ್ಮ ಹೊಂಟಿದ. ಇವರಿಬ್ಬರು ವಾದ ಮಾಡೋ ಧ್ವನಿಯನ್ನ ಕೇಳಿದ, ಆಕ್ರೋಶ ಧ್ವನಿ ಕೇಳಿ ಅವ ಹೋಗ್ತಕ್ಕಂಥ ಪ್ರವಾಸ ಬಿಟ್ಟು ಈ ಕಡೆ ಬರ್ತಾ ಇದ್ದಾನೆ. ಇವರಿಬ್ರು ವಾದ ಮಾಡೋದು ನೋಡಿದವ. ಅವನ ಹೆಸರ ಯಪ್ಪ, ಏನದು ಗೊತ್ತು? ಪುರಾಣ ಹೇಳವ, ನೀ ನಮಗೇನು ಗೊತ್ತು ಮಾರೇ ಅಂತಾರ. ಎರಡಿ ಗುತ್ತಿ ರಾಯಣ್ಣ ಅಂತ ಬರುತ್ತದೆ, ಲಕ್ಷದಾಗಿಟ್ಕೋರಿ. ಎರಳಿ ಗುತ್ತಿ ರಾಯಣ್ಣ. ತಂಗಿ, ಅಮ್ಮ, ನೀವಿಬ್ರು ಏನ್ ಗದ್ಲ ಮಾಡಕತ್ತೀರಿದು ಅಂತ ಕೇಳ್ತಾನೆ ಅವ ಬಂದು. ಅಲ್ಲಿ ನೋಡಿ ದೊಡ್ಡಪ್ಪ, ವಟವೃಕ್ಷಕ್ಕೆ ಬಂಗಾರದ ತೊಟ್ಟಿಲೊಳಾಡುವ ಮಗು. ಅದು ಮೊದಲು ನಾನು ದನಿ ಕೇಳಿದ್ದೇನೆ, ನನ್ನ ಮಗು ಅಂತ ನಾನು ಅಂತಿದ್ನಿ. ನಾನು ದೊಡ್ಡಕ್ಕೆದೀನಿ, ನನ್ನ ಮಗು ಅಂತ ಈಕಿ ಅಂತಿದ್ದಾಳೆ ನಮ್ಮಕ್ಕ. ಅದಕ್ಕೆ ಈ ಮಗುವನ್ನ ಯಾರ್ದು ಅಂತ ಕೇಳಿದಾಗ ಅವ ಹೇಳ್ತಾನ, ತಂಗಿ, ಆ ವಟವೃಕ್ಷವನ್ನ ಯಾರು ಹತ್ತಿ ಕಟ್ಟಿದ ತೊಟ್ಟಿಲ್ಲ ಬಿಸಿಕೊಂಡು ಕೆಳಗೆ ತರ್ತೀರಿ, ಅವ್ರದೇ ಮಗ ಅಂತ ಹೇಳಿಬಿಟ್ಟ. ಯಾರಿಗೆ ಸಂಶಯನೇ ಬೇಡಲ್ಲ, ನನ್ನಂಗೆ ಹೇಳ್ದ ನಿನ್ನಂಗೆ ಹೇಳ್ದ ಅಂತ. ಅಕ್ಕವ್ಗ ಸಂತೋಷ ಆತು. ಹೋಗಿ ಆ ವಟವೃಕ್ಷದ ಬಡ್ಡಿಗೆ ಹೋಗಿ ಹಿಡಿಬೇಕು ಅನ್ನೋದ್ರೊಳಗೆ ಏನಿದ್ರಲ್ಲಿ ಇರುವೆಗಳು ಮೆತ್ತಕೊಂಡಿದ್ದು. ಹೋಗಿಕೆ ನೋಡ್ತಾಳೆ, ಕೈಯಲ್ಲಿ ಎಲ್ಲಿ ಹಚ್ಚಾಕ ಜಾಗನ ಇಲ್ಲ. ಅದನ್ನ ಕೈ ಹಚ್ಚಬೇಕನ್ನೋದ್ರೊಳಗನ ಆಕೀಗ ಇರುವೆಲ್ಲ ಕಡ್ಯಾಕತ್ತು. ಹತ್ತದಾಗ್ಲಿಲ್ಲ ಆಕಿಗೆ. ವಾಪಸ್ ಬಂದ್ಲು. ರಾಯಣ್ಣ ಹೇಳ್ತಾನೆ, ಮಾಯಕ, ನೀನ್ ಹಬ್ತಿ ಅಮ್ಮ ಗಿಡ? ಆಕಿ ಹೇಳಿದ್ಲಂತ, ಜಗದ್ಗುರು ರೇವಣ ಸಿದ್ಧನ ಕೃಪಾ. ಲಕ್ಷ್ಯದಾಗಿರ್ಲಿ, ಮನುಷ್ಯನಿಗೆ ಮೊದಲ ಗುರುಕೃಪ ಅವಶ್ಯ, ಗುರುವಿನ ಅನುಗ್ರಹ ಅವಶ್ಯ, ಗುರು ಆಶೀರ್ವಾದ ಅವಶ್ಯ. ಅವರು ಕೃಪಾ ತಂದ್ರೆ ಜಗತ್ತಿನೊಳಗೆ ಅಸಾಧ್ಯವಾಗುವುದು ನಮಗೆ ಯಾವುದು ಇಲ್ಲ. ಆಕೆ ವಿನಯದಿಂದಂತಾಳ, ಗುರುವಿನ ಕೃಪೆ ಇತ್ತು ಅಂತಂದ್ರೆ ನಾನು ಹತ್ತಬಲ್ಲೆ ಅಂಥೇಳಿ ಮಾಯಕ್ಕ ದೇವಿ ಹೇಳ್ತಾ ಇದ್ದಾಳ. ಪರವಾಗಿಲ್ಲಮ್ಮ, ನೀನು ಹತ್ತು ಅಂತಂದ ಕೂಡಲೇ ಆಕೆ ಹಂಗೆ ಹತ್ತಲಿಲ್ರಿ, ಬಾವ್ಯಾಗ ಸ್ನಾನ ಮಾಡಿದ್ಲು. ಹಸಿ ಮಡಿಯಿಂದ ಬಂದು ಆ ಗಿಡಕ್ಕೆ ಕೈ ಹಚ್ಚಬೇಕು ಅನ್ನೋದ್ರೊಳಗೆ ಇರುವ ಹಿಡಿದು ಅಂತ, ಮಾಯಕ್ಕ, ನಿನ್ನ ಗಿಡ ಹತ್ತಕ್ಕೆ ನಾವು ಬಿಡ್ತೀವಿ, ನಮ್ಗೇನಾದರೊಂದು ಚಾಜಾ ಕೊಡು ಒಂದು, ಚಾಜಾ ಕೊಡು ಒಂದು.
ತಕ್ಷಣ ಗುರುಸ್ಮರಣೆ ಮಾಡಿದ್ಲು. ಕೈಯಾಗ ಒಂದು ಬಗಸೆ ಹಿಟ್ಟು ಬಂತು. ಅದನ್ನೆಲ್ಲ ಗಿಡದ ಸುತ್ತೆಲ್ಲ ಹಾಕಿದ್ಲು. ಆ ಬಡ್ಡಿಗೆ ಹತ್ತಿದಂಥ ಇರುವೆಲ್ಲ ಬಂದು ಆ ಹಿಟ್ಟು ನೆಕ್ಕಾಕತ್ತು. ನಿಮಗೆ ನೆನಪಿರಲಿ, ಮನೆಯೊಳಗೆ ಇರುವೆದ್ದು ಅಂದ್ರೆ ಹಿರಿಯರು ಹೇಳ್ತಿರ್ತಾರೆ ಹಿಟ್ಟು ಹಾಕ್ರಿ ಅಂತ ಹೇಳಿ. ಲಕ್ಷದಾಗ ಬರ್ತದಲ್ಲ. ಇದು ಬೀರದೇವರ ಕೊದಲಿಗೆ ನಂದನವನದ ಕಾಡರುದ್ರ ಭೂಮಿಯ ಕಾಂಚಾಳ ಮರಕ್ಕೆ ನೇತಾಡತಕ್ಕಂಥ ಸಮಯದಲ್ಲಿ ಅಕ್ಕಮಾಯವ ಹಾಕಿದ ಹಿಟ್ಟು ಅಲ್ಲಿಗೆ ಹಿಡ್ಕೊಂಡು ಇಲ್ಲಿ ತನಕ ಭಾರತ ದೇಶದೊಳಗೆ ನಡೀತಾ ಬಂತು ಬಂಧುಗಳೇ. ಇನ್ನೊಂದು ಅದರಲ್ಲಿ ವಿಶೇಷ ಅದ. ಇರುವ ಸಕ್ರೆ ಹಿಡಿದ್ರೆ ಬಾಯಿ ತೆರಲಿಕ್ಕೆ ಬರ್ತದೆ, ಹಿಟ್ಟು ಹಿಡಿತಂದ್ರೆ ಬಾಯಿ ತೆರ್ಯಾಕೆ ಬರುವುದಿಲ್ಲ, ಕಚ್ಚಾಕ್ ಬರುವುದಿಲ್ಲ ಅಂತ್ರಿ. ಅದಕ್ಕೆ ಹಿಟ್ಟು ಹಾಕಿದ್ಲು. ನಮಗೇನ ಒಂದು ವರಪ್ರಸಾದ ಕೊಟ್ಟಿ ಅಂತ ಬಡ್ಡಿ ಬಿಟ್ಟು ಇರುವೆಲ್ಲ ಹಿಟ್ಟಿನ ಕಡೆ ಹೋದು ಮ್ಯಾಲ ಹತ್ತಿದ್ಲಿಕ್ಕೆ ಗಂಡಗಚ್ಚಿ ಹಾಕಿ ಮರ ಹತ್ತಿ ಮೇಲೆ ಹೋಗು ತನಕ ಹೇಳಿಡಿ ಶರ್ಪ. ಆದಿಶೇಷ ಅವ ಹೇಳ್ತಾನ, ನನಗೆ ಶಿವನ ಆಜ್ಞೆ ಆಗಿದೆ, ಈ ತೊಟ್ಟಲಕ್ಕೆ ನೀ ಮುಟ್ಟಬೇಕಾಗಿತ್ತು ಅಂದ್ರೆ ನನಗೇನಾದರೂ ಒಂದು ವರ ಆಶೀರ್ವಾದ ಮಾಡಿದೆ ಅಂದ್ರೆ ದಾರಿ ಬಿಡ್ತೀನಿಲ್ಲ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮಾಯೆ ಕಂದ್ಲು, ಹೌದಯ್ಯಪ್ಪ. ನಾಗಪ್ಪ ಕಲಿಯೋಗದಲ್ಲಿ ಕಲಿಕಟ್ಟಿಯೇರಿ ಧರ್ಮನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಶ್ರುತಿ ಪ್ರಮಾಣಗಳಿಂದ ಸಿದ್ಧಟಿಗೆ ನಡೀತದೆ. ಆ ಬಳಿಕ ಸಿದ್ಧರ ಮಠಗಳು ನಿರ್ಮಾಣ ಆಗ್ತಾವೆ, ದೇವಸ್ಥಾನಗಳು ನಿರ್ಮಾಣ ಆಗ್ತಾವೆ. ಆದ್ದರಿಂದ ಆ ದೇವಸ್ಥಾನಗಳ ಬಾಗಲ ಮೇಲೆ ನಿನ್ನ ಚಿತ್ರ ತೆಗೆಸಕಸ್ತೀನಿ. ಆ ಗುಡಿಗಳ ಹಿಂಭಾಗದಲ್ಲಿ ಶರ್ಪಿನ ಚಿತ್ರ ತೆಗೆಸಕಸ್ತೀನಪ್ಪ, ಇದು ನಿನಗೆ ಆಶೀರ್ವಾದ ಅಂದ ಕೂಡಲೇ ಆ ಹೆಡೆ ನಾಗಪ್ಪ ಮಾಯಕಗೆ ಶರಣಾಗಿ ತೊಟ್ಲಕ್ಕೆ ಆದೇಶ ಕೊಡುತ್ತಂದು. ಮೂರನೇದ್ದು, ಗಿಳಿಗಳೆಲ್ಲ ಜೋಪಾನ ಮಾಡ್ತಿದ್ದು ಅಲ್ಲ, ಜೋಗುಳ ಹಾಡ್ತಿದ್ದು ಅಲ್ಲ, ಮಾಯಕ ಹೇಳ್ತಾ ಇದ್ದಾವ, ಮಾಯಕ್ಕ ಇರುವಿಗೂ ವರ ಕೊಟ್ಟಿ, ಆದಿಶೇಷನಿಗೂ ವರ ಕೊಟ್ಟಿ. ಅಂದ ಬಳಿಕ ಈ ಮಗುವನ್ನು ನಾವು ರಾತ್ರಿ ಹಗಲಲ್ಲಿ ಕಾವಲು ಮಾಡಿಕೊಂಡು ಜಗಳ ಹಾಡ್ಕೋತಿದ್ದೀವಿ, ನನಗೇನು ಕೊಡ್ತೀವರ ಅಂತ ಕೇಳಿದ ಕೂಡಲೇ ಮಾಯಕ್ಕ ಹೇಳ್ತಾಳೆ, ಅಪ್ಪ, ಭೂಖಂಡದಲ್ಲಿ ಅತ್ತೆ ಮನೆ ಸೊಸೆಯಾಗಲಿ ತವರಿನ ಹೆಣ್ಮಕ್ಕಳಾಗಲಿ ದೇವರ ಕೃಪೆಯಿಂದ ಅವರು ತೊಟ್ಟಲು ತಗುವಂತ ಭಾಗ್ಯ ಬತ್ತು ಅಂತಂದ್ರೆ ಆಡುವ ತೊಟ್ಟಿಲದೊಳಗೆ ಗಿಳಿರಾಮ ಅಂತೇಳಿ ತಿಳ್ಕೊಂಡು ಮ್ಯಾಲ ಕಟ್ಟಿ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ ತದ್ನಿಮಿತ್ಯ ಈಗ ತೊಟ್ಟಲು ಮ್ಯಾಲ ಗಿಳಿಗಳನ್ನ ಕಟ್ತಾ ಇದ್ದೀರಿ ನೀವೆಲ್ಲ. ಇವಕ್ಕೆಲ್ಲ ಹಿಂಗ ಪ್ರಮಾಣದ ಅವ್ರಿ. ಸುಮ್ಮನೆ ಯಾವುದು ಜಗತ್ತಿನೊಳಗಾಗಿಲ್ಲ, ಒಂದು ಕಾರಣದಿಂದ ಆಗ್ತದೆ. ಕಾರ್ಯ ಕಾರಣ. ಗಿಳಿರಾಜ ಸಂತೋಷವಾಗಿ ದಾರಿ ಬಿಟ್ರು. ತೊಟ್ಲ ಬಿಸಿಕೊಂಡು ಮಾಯಕ್ಕ ದೇವಿ ಕೆಳಗು ಬಂದು, ಹಿಂದೇನ್ ಮಾಡ್ತೀರೋ ತಮ್ಮ, ಮಾತಾಡ್ತೀರಿ ಯಾಕ? ಬನ್ರಿಪ್ಪ, ಒಳಗಡೆ ಬನ್ರಿ, ಮಾತಾಡ್ರಿ. ನಿಮ್ಮ ಕೆಲಸ ಇತ್ತಂದ್ರೆ ನಾನು ಕಿವಿಗೆ ಬೀಳಾರ್ದಂಗೆ ಮಾತಾಡ್ರಿ ಅಷ್ಟೇ. ಸ್ವಲ್ಪ ನನ್ನ ಕಿವಿನೂ ಕೂರದಾವ್ರಿ. ಅಲ್ಲಿ ಶಾಪುರ ಸುರಪುರದಾಗ ಮಾತಾಡಿದ್ರೂ ಕೇಳಿಸ್ತದ್ರಿ ನನಗೆ, ಸುಳ್ಳಲ್ಲ. ಮತ್ತು ನೀವು ಬೇಕಾದ್ರೆ ನಾಳೆ ನನ್ನ ಅಲ್ಲಿ ಇರಾಜಾಗಿ ಬರಿಬೇಕಾದ್ರೆ ನೀವು ಎಲ್ಲಿ ಏನು ಮಾತಾಡ್ಕೊಂಡು ಬಂದಿರಿ, ನಾ ಅಲ್ಲಿ ಬಂದು ಕೂಡಲೇ ಹೇಳ್ತೀನಿ ನಿಮಗೆಲ್ಲ, ಹಿಂಗ ಮಾತಾಡ್ರಿ ನೀವು ಅಂತ ಹೇಳಿ. ಒಂದು ಸಿದ್ಧಿ ಇದ್ರಿ, ಅದ್ರ ಕರ್ಣ ಸಿದ್ಧಿ ಅಂತೇಳಿ. ಅದು ಸಿದ್ಧಿ ಮಾಡ್ಕೊಂಡವ್ರು ಇದ್ರಂದ್ರೆ ನಿಮ್ಮನ್ನು ಹೇಳ್ತಾರ ಅವರು, ಬರಾಗ ನೀವು 3 ಜನ ಬಂದಿದ್ರಿ, ಹಾದ್ಯಾಗ ಹಿಂಗೆ ಮಾತಾಡ್ತಿದ್ರಿ ಇಲ್ಲ ಅಂತ ಕೇಳಿದ ಕೂಡಲೇ ಕರೆಕ್ಟ್ ಹೇಳ್ತಾರ, ಹೌದ್ರಿ ಮುತ್ತೆ ಮಾತಾಡಿವತ್ತಂದ ಕೂಡಲೇ ಇವರು ಟಾಕಿನಿಡಿಲ್ಲ ಆಗ್ತದ್ರಿ. ಆದರೆ ಸಿದ್ಧಿ ಸಾಧಿಸಬೇಕು, ಅದನ್ನು ದುರ್ಬಳಕೆ ಆಗಬಾರ್ದು ಅಷ್ಟೇ. ಲೋಕ ಕಲ್ಯಾಣಾರ್ಥವಾಗಿ ಬಳಸಬೇಕು. ನನಗೇನು ಕೇಳಿಸಂಗಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಅದನ್ನು ಮತ್ತು ನಾಳೆಗೆ ನೀವೆಲ್ಲ ಬರಕ್ ಬೇಕಿ.